ಹಾಯ್ ಗೈಸ್, ವೆಲ್ಕಮ್ ಟು ಸುಮಗಿರಿ ಜಾಬ್ಸ್. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ 827 ಕಾನ್ಸ್ಟೇಬಲ್ ನ ವಿವಿಧ ವಿಭಾಗಗಳಲ್ಲಿ ಗೌರ್ಮೆಂಟ್ ಇಂದ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಸೊ ಬನ್ನಿ ಪ್ರತಿಯೊಂದನ್ನು ಡೀಟೇಲ್ ಆಗಿ ನಾನು ಹೇಳ್ತೇನೆ. ಓಕೆ, ಸೊ ಗೌರ್ಮೆಂಟ್ ಇಂದ ಯಾವುದೇ ನೋಟಿಫಿಕೇಶನ್ ಬಂದರೂ ಕೂಡ ನಾನು ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ. ಓಕೆ, ಸೊ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಓಕೆ, ಸೊ ಲೈಕ್ ಕೊಟ್ಟರೆ ಈಗ ನಿಮ್ಮ ಮೊಬೈಲ್ಗೆ ಬಂತಲ್ವಾ, ಅದೇ ತರ ಬೇರೆಯವ್ರ ಮೊಬೈಲಿಗೂ ಹೋಗುತ್ತೆ. ಓಕೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಯಾವೆಲ್ಲ ಜಾಬ್ಸ್ ಇದೆ ಅಂತ ಹೇಳಿ ನಾನು ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ತೀನಿ. ಓಕೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ ಹುದ್ದೆ ಹೆಸರು ಅಂತ ಹೇಳಿದ್ರೆ ಕಾನ್ಸ್ಟೇಬಲ್. ವಿವಿಧ ವಿಭಾಗಗಳಲ್ಲಿ 827 ಪೋಸ್ಟ್ ಇದೆ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಕಾನ್ಸ್ಟೇಬಲ್ ವೆಟರ್ನರಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ UR ಅಲ್ಲಿ 21 ಇದೆ. ಸೊ EWS ಅಲ್ಲಿ ಒಂದಿದೆ. ಕ್ಯಾಟಗರಿ ವೈಸ್ ನೀವು ನೋಡಬಹುದು. OBC ಯಲ್ಲಿ 2 ಇದೆ, SC ಯಲ್ಲಿ 6, ST ಯಲ್ಲಿ 4 ಮತ್ತೆ ಟೋಟಲ್ 34 ಇದೆ. ಓಕೆ, ಸೊ ನೆಕ್ಸ್ಟ್ ಕಾನ್ಸ್ಟೇಬಲ್ ಡ್ರೈವರ್. ಓಕೆ, ಸೊ ಓನ್ಲಿ ಮೇಲ್ ಅಂತ ಕೊಟ್ಟಿದ್ದಾರೆ. ಸೊ ತುಂಬಾ ಇದರಲ್ಲಿ ಒಟ್ಟು 553 ಇದೆ. ಸೊ ಕಾಸ್ಟ್ ವೈಸ್ ನೀವು ನೋಡ್ಕೋಬಹುದು. ಮತ್ತೆ ಕಾನ್ಸ್ಟೇಬಲ್ ಗಾರ್ಡಿನರ್ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ 41 ಪೋಸ್ಟ್ ಇದೆ. ಮತ್ತೆ ಕಾನ್ಸ್ಟೇಬಲ್ ವಾಟರ್ ಕ್ಯಾರಿಯರ್ ಅಂತ ಹೇಳಿದ್ದಾರೆ. ಸೊ ಆ ಒಂದು ಸೆಕ್ಷನ್ ಅಲ್ಲಿ ಸೊ 5 ಇದೆ. ಮತ್ತೆ ಕಾನ್ಸ್ಟೇಬಲ್ ಕೊಬಿಯರ್ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ 21 ಇದೆ. ಸೊ ಟೈಲರ್ ಅಂತ ಇದೆ ಕಾನ್ಸ್ಟೇಬಲ್ ಅಲ್ಲಿ 41 ಇದೆ. ಸೊ ಇದೆಲ್ಲ ಮತ್ತೆ SSLC ಮೇಲೆ ಇರುವಂತಹ ಪೋಸ್ಟ್. ಓಕೆ, ಸೊ ಎಲ್ಲರಿಗೂ ಆಗುವಂತಹ ಗವರ್ಮೆಂಟ್ ಜಾಬ್ಸ್ ಇದೆಲ್ಲ. ಸೊ ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ತೀನಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನೆಕ್ಸ್ಟ್ ನೋಡಿ ವಾಷರ್ ಮ್ಯಾನ್ ಅಂತ ಹೇಳಿದ್ದಾರೆ. ಸೊ 74 ಇದೆ. ಸೊ ಕ್ಯಾಟಗರಿ ವೈಸ್ ಕೂಡ ಆ ಕ್ಯಾಟಗರಿಗೆ ಚೆನ್ನಾಗಿ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಎಲ್ಲ ಪೋಸ್ಟಿಗೆ. ಸೊ ನೆಕ್ಸ್ಟ್ ನೋಡಿ ಬಾರ್ಬರ್ ಅಂತ ಕೊಟ್ಟಿದ್ದಾರೆ 43. ಮತ್ತೆ ವೇಟರ್ 3 ಪೋಸ್ಟ್ ಇದೆ. ಸೊ ಇದು ಜಸ್ಟ್ UR ಅವರಿಗೆ ಮಾತ್ರ ಇದೆ ಇದು ಒಂದು ಪೋಸ್ಟ್. ನೆಕ್ಸ್ಟ್ ಕಾರ್ಪೆಂಟರ್ ಅಂತ ಇದೆ. ಸೊ ಇದು UR ಅವರಿಗೆ 4 ಇದೆ, OBC ಅವರಿಗೆ 1, SC ಅವರಿಗೆ 1, ST ಅವರಿಗೆ 1, ಮತ್ತೆ ಟೋಟಲ್ 7 ಪೋಸ್ಟ್ ಇದೆ. ನೆಕ್ಸ್ಟ್ ನರ್ಸರಿ ಆರ್ಡಿನರ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಜಸ್ಟ್ UR ಅವರಿಗೆ 1 ಇದೆ. ಸೊ ಟೋಟಲ್ ಪೋಸ್ಟ್ 1 ಇದೆ. ಸೊ ನೋಡಿ ಗ್ರ್ಯಾಂಡ್ ಟೋಟಲ್ ಅಂತ ತಗೊಂಡಾಗ 827 ಪೋಸ್ಟ್ ಇದೆ. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳೋಣ. ನೋಡಿ ಎಲ್ಲ ಪ್ರಮುಖ ಅಂಶಗಳನ್ನ ನೋಡ್ಕೊಳ್ಳಿ. ಎಲ್ಲ ಹುದ್ದೆಗಳಿಗೂ 10ನೇ ತರಗತಿ ಪಾಸ್ ಕಡ್ಡಾಯಾಗಿ ಇರಬೇಕು. ಓಕೆ, ಸೊ SSLC ಎಲ್ಲಾ ಹುದ್ದೆಗೆ ಪಾಸ್ ಆಗಿರ್ಬೇಕು. ಯಾವುದೇ ಹುದ್ದೆಗೆ ITI ಅಥವಾ ಪದವಿಯನ್ನು ಕಡ್ಡಾಯಗೊಳಿಸಿಲ್ಲ ಅಂತ. ಸೊ ಎಲ್ಲಾ ಪೋಸ್ಟಿಗೆ ITI ಮತ್ತೆ ಪದವಿಯನ್ನು ಕಡ್ಡಾಯಗೊಳಿಸಲಿಲ್ಲ. ಬಟ್ ಚಾಲಕ ಹುದ್ದೆಗೆ ವಾಹನ ಪರವಾನಗಿ ಹೊಂದಿರುವುದು, ಸೊ ಲೈಸೆನ್ಸ್ ಹೊಂದಿರಬೇಕು ವಾಹನ ಹುದ್ದೆಗೆ. ನಾನು ಆಗ್ಲೇ ಡ್ರೈವರ್ ಅಂತ ಹೇಳಿದಲ್ವಾ, ಅದಕ್ಕೆ. ಮತ್ತು ಇತರ ಹುದ್ದೆಗೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಉದಾಹರಣೆಗೆ ತೋಟಗಾರಿಕೆ, ಬಡಗಿ, ದರ್ಜೆ ಇತ್ಯಾದಿ ಅನುಭವ ಅಥವಾ ತರಬೇತಿ ಇದ್ದಲ್ಲಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಅನುಕೂಲವಾಗುವುದು ಅಂತ. ನೋಡಿ, ತರಬೇತಿ ಇದ್ದಲ್ಲಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಅನುಕೂಲವಾಗಬಹುದು ಅಂತ ಕೊಟ್ಟಿದ್ದಾರೆ. ಸೊ ತರಬೇತಿ ಇರಲೇಬೇಕು ಅಂತ ಹೇಳಿಲ್ಲ. ಸೊ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಆಗಿರ್ಲಿ, ಯಾವ್ದಾದ್ರು ತರಬೇತಿ ಆಗಿರ್ಲಿ, ಸೊ ಇದೆಲ್ಲ ಹೇಳಿದ ತಕ್ಷಣ ಇದು ನಮಗಿಲ್ಲ ಅಂತ ಹೇಳಿ ಅಪ್ಲೈ ಮಾಡದೇ ಇರುವವರೇ ತುಂಬಾ ಜನ ಇದ್ದಾರೆ. ನೋಡಿ 827 ಪೋಸ್ಟ್ ಇದೆ. ಸೊ ನಾನು ಆದಷ್ಟು ಬೇಗ ವಿಡಿಯೋನ ಮಾಡಿದ್ದೀನಿ. ಸೊ ಇದೆಲ್ಲ ನನಗೆ ಅದಿಲ್ಲ ಇದಿಲ್ಲ ಅಂತ ಹೇಳಿ ನೀವು ಅಪ್ಲಿಕೇಶನ್ ಹಾಕದೇ ಇರಬೇಡಿ. ಓಕೆ, ನೋಡಿ ಇಲ್ಲಿ SSLC ಮೇಲೆ ಇರುವಂತಹ ಪೋಸ್ಟ್ ಇದೆ. ಸೊ 827 ಪೋಸ್ಟ್ ಇದೆ. ಸೊ ಅಪ್ಲಿಕೇಶನ್ ಹಾಕಿ. ಓಕೆ, ನೋಡಿ ಎಲ್ಲ ಅಭ್ಯರ್ಥಿಗಳು ದೈಹಿಕ ಮಾನದಂಡ, ಎತ್ತರ, ಎದೆ, ಓಟ ಮತ್ತು ಲಿಖಿತ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ದೈಹಿಕ ಮಾನದಂಡ ಏನೆಲ್ಲ ಇರುತ್ತೆ ಅಂತ ಹೇಳಿದ್ರೆ, ಪುರುಷರು ನೋಡಿ ಸಾಮಾನ್ಯವಾಗಿ ಸಾಮಾನ್ಯ ವರ್ಗಕ್ಕೆ 170 ಸೆಂಟಿಮೀಟರ್ ಇರಬೇಕು. ಓಕೆ, ಸೊ ಕೆಲವು ವರ್ಗಗಳಿಗೆ ಸಡಿಲಿಕೆ ಇದೆ. ನೆಕ್ಸ್ಟ್ ನೋಡಿ ಮಹಿಳೆಯರು 157 ಸೆಂಟಿಮೀಟರ್ ಇರಬೇಕು. ಓಕೆ, PET ದೈಹಿಕ ದಕ್ಷತೆ ನೋಡಿದ್ರೆ ಪುರುಷರು 4.8 ಕಿಲೋಮೀಟರ್ ಓಟ, ಅದು ಎಷ್ಟು ನಿಮಿಷದಲ್ಲಿ ಅಂದ್ರೆ 24 ನಿಮಿಷದಲ್ಲಿ. ಮಹಿಳೆಯರು 2.4 ಕಿಲೋಮೀಟರ್ ಓಟ, ಅದು 18 ನಿಮಿಷದಲ್ಲಿ. ಓಕೆ, ಮಾಜಿ ಸೈನಿಕರು ದೈಹಿಕ ದಕ್ಷತಾ ಪರೀಕ್ಷೆಯಿಂದ ವಿನಾಯಿತಿ ಪಡೆಯುತ್ತಾರೆ. ಓಕೆ, ಸೊ ಮಾಜಿ ಸೈನಿಕರಿಗೆ ಈ ಒಂದು ದೈಹಿಕ ಮಾನದಂಡ ಅಪ್ಲೈ ಆಗುವುದಿಲ್ಲ. ಓಕೆ, ನೆಕ್ಸ್ಟ್ ನೋಡಿ PET ನಲ್ಲಿ ಅರ್ಹತೆ ಪಡೆದವರಿಗೆ PST ನಡೆಸಲಾಗುವುದು. ಸೊ PET ಯಲ್ಲಿ ಇದರಲ್ಲಿ ಸೆಲೆಕ್ಟ್ ಆದ್ಮೇಲೆ ನೆಕ್ಸ್ಟ್ PST ಮಾಡ್ತಾರೆ. ಓಕೆ, ಸೊ ಅದೊಂದು ಟೆಸ್ಟ್. ನೆಕ್ಸ್ಟ್ ಎತ್ತರ ಮತ್ತು ಎದೆಯ ಅಳತೆ ಹುದ್ದೆಗೆ ಅನುಗುಣವಾಗಿ ಕಾನ್ಸ್ಟೇಬಲ್ ಪಶುವೈದ್ಯಕೀಯ. ಓಕೆ, ಪುರುಷರಿಗೆ 170 ಸೆಂಟಿಮೀಟರ್, ಮಹಿಳೆಯರು 157 ಸೆಂಟಿಮೀಟರ್. ಓಕೆ,
ನೆಕ್ಸ್ಟ್ ಕಾನ್ಸ್ಟೇಬಲ್, ಗಾರ್ಡನರ್ ಮತ್ತೆ ವಾಟರ್ ಕ್ಯಾರಿಯರ್ ಇತ್ಯಾದಿಗೆ ಪುರುಷರು 167.5 ಸೆಂಟಿಮೀಟರ್, ಮಹಿಳೆಯರು 167 ಹುಡುಗರು ಸೊ ಮೇಲ್ ಇರ್ತಾರೆ, ಮತ್ತೆ 157 ಫಿಮೇಲ್ ಇರ್ತಾರೆ. ಇದು ಸಾಮಾನ್ಯಕ್ಕೆ. ಓಕೆ, SC ST ಅವರಿಗೆ ಇನ್ನೂ ಕಮ್ಮಿ ಇರುತ್ತೆ. ಓಕೆ, ನೋಡ್ಕೊಳ್ಳಿ. ಪ್ರಮುಖ ದಿನಾಂಕ ನೋಡ್ಕೊಳ್ಳಿ. ಆನ್ಲೈನ್ ಅರ್ಜಿ ಆರಂಭ 21 ಮಾರ್ಚ್ 2026. ಓಕೆ, ಸೊ 21 ಮಾರ್ಚ್ ಅಂತ ಹೇಳಿದ್ರೆ ಸೊ ಆದಷ್ಟು ಬೇಗನೆ ನಾನು ವಿಡಿಯೋನ ಮಾಡಿದ್ದೀನಿ. ಓಕೆ, ಸೊ ಅರ್ಜಿ ಆನ್ಲೈನ್ ಅಲ್ಲಿ ಕೊನೆ ಆಗುವುದು ಅಂತ ಹೇಳಿದ್ರೆ 20 ಏಪ್ರಿಲ್ 2026. ಓಕೆ, ಸೊ 20 ಏಪ್ರಿಲ್ 2026 ಲಾಸ್ಟ್ ಡೇಟ್ ಇದೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನು ಹಾಕಿ. ಓಕೆ, ನೋಡಿ ಅರ್ಜಿನ ಯಾವ ತರ ಹಾಕಬೇಕು ಇದೆ. ಇದೊಂದು ವೆಬ್ಸೈಟ್ ಇದೆ ಅಲ್ವಾ, HTTPS ಅಂತ. ಸೊ ಈ ಒಂದು ವೆಬ್ಸೈಟ್ ಗೆ ಹೋಗಿ ಫಸ್ಟ್ ರಿಜಿಸ್ಟ್ರೇಷನ್ ಆಗಬೇಕು. ರಿಜಿಸ್ಟ್ರೇಷನ್ ಆದ್ಮೇಲೆ ನೆಕ್ಸ್ಟ್ ಅಪ್ಲಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ತುಂಬಾ ಕೇರ್ಫುಲ್ ಆಗಿ ಅಪ್ಲಿಕೇಶನ್ ಅನ್ನ ಹಾಕಿ. ಸೊ ಇದು ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಪ್ರತಿಯೊಬ್ರು ಕೂಡ ಸೈಬರ್ ಸೆಂಟರ್ ಗೆ ಹೋಗಿ ಅಪ್ಲಿಕೇಶನ್ ಅನ್ನ ಹಾಕೋದು ಬೆಸ್ಟ್. ಸೊ ನನಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರುತ್ತೆ, ನಾನೇ ಹಾಕ್ತೀನಿ ಅಂತ. ಸೊ ಇದು ಅಂತಂದ್ರೆ ಆ ತರ ಎಲ್ಲ ಕುತ್ಕೋಬೇಡಿ. ಸೊ ನೀಟಾಗಿ ಸೈಬರ್ ಸೆಂಟರ್ ಅಲ್ಲಿ ಹೋಗಿ ಅಪ್ಲಿಕೇಶನ್ ಅನ್ನ ಹಾಕಿ. ಮತ್ತೆ ಇದೆಲ್ಲ ಅರ್ಹತೆಯನ್ನು ಕೂಡ ಎಲ್ಲ ಡಾಕ್ಯುಮೆಂಟ್ ಕೂಡ ನೀಟಾಗಿ ಇಟ್ಕೊಳ್ಳಿ. ಓಕೆ, ಸೊ ಪ್ಲೀಸ್ ಗೌರ್ಮೆಂಟ್ ಇಂದ ಯಾವುದೇ ನೋಟಿಫಿಕೇಶನ್ ಆದ್ರೂ ಕೂಡ ಈ ಹಿಂದೆನೂ ಇನ್ನೊಂದು ವಿಡಿಯೋಸ್ ಅನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಅದು DC ಆಫೀಸ್ ಅಲ್ಲಿ ರಿಕ್ರೂಟ್ಮೆಂಟ್ ಆಗಿದ್ದು. ಸೊ ಅದನ್ನು ನೋಡ್ಲಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ಹೋಗಿ. ಸೊ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಗೌರ್ಮೆಂಟ್ ನೋಟಿಫಿಕೇಶನ್ ಬಂದರೂ ಕೂಡ ನಾನು ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ. ಮತ್ತೆ ನನ್ನ ಟೆಲಿಗ್ರಾಮ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ಇದು ನಾನು ಒಂದು 3 ದಿನ ಲೇಟ್ ಮಾಡಿ ಮಾಡಿದೆಲ್ಲ, 21ರಂದು ನೋಟಿಫಿಕೇಶನ್ ಬಂದಿದೆ. ಸೊ ಇದು ನೋಟಿಫಿಕೇಶನ್ ಬಂದ ದಿನಾನೇ ನಾನು ಟೆಲಿಗ್ರಾಮ್ ಅಲ್ಲಿ ಹಾಕಿದ್ದೀನಿ. ಸೊ ಟೆಲಿಗ್ರಾಮ್ ಅಲ್ಲಿ ನೀವು ಜಾಯ್ನ್ ಆಗಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಕೂಡ ನನ್ನ ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ. ಓಕೆ, ಸೊ ಗೌರ್ಮೆಂಟ್ ಇಂದ ಯಾವುದೇ ನೋಟಿಫಿಕೇಶನ್ ಬಂದರೂ ಕೂಡ ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ. ಒಂದ್ 2 ದಿನ ವಿಡಿಯೋ ಮಾಡ್ಲಿಕ್ಕೆ ಲೇಟ್ ಆದ್ರೂ ಕೂಡ ನಾನು ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ. ಓಕೆ, ಸೊ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಟೆಲಿಗ್ರಾಮ್ ಅನ್ನ ಸೊ ಫಾಲೋ ಮಾಡಿ. ಓಕೆ, ಸೊ ಅಪ್ಲಿಕೇಶನ್ ಅನ್ನ ಆದಷ್ಟು ಬೇಗ ಹಾಕಿ, ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಕು. ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಕೊಡಿ. ಈಗ ನಿಮ್ಮ ಮೊಬೈಲಿಗೆ ಬಂದಿದೆ ಅಲ್ವಾ, ಅದೇ ತರ ಬೇರೆಯವ್ರ ಮೊಬೈಲಿಗೂ ಹೋಗಬೇಕು. ಸೊ ಪ್ಲೀಸ್ ನೀವು ಲೈಕ್ ಕೊಟ್ರೆ ಯೂಟ್ಯೂಬ್ ಆಲ್ಗೋರಿಸಮ್ ಎಲ್ಲರ ಮೊಬೈಲಿಗೆ ಹೋಗೋ ತರ ಮಾಡುತ್ತೆ. ಸೊ ಪ್ಲೀಸ್ ಲೈಕ್ ಕೊಡಿ, ಹಾಗೆ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೌರ್ಮೆಂಟ್ ಇಂದ ಯಾವುದೇ ನೋಟಿಫಿಕೇಶನ್ ಬಂದರೂ ಕೂಡ ನಾನು ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ.